ಮನೆ ಪಟ್ಟಿ ಕಾರ್ಯಾಚರಣೆ ಅಂತ ಕರೆಯಲ್ಪಡುವ ಮೊದಲ ಹಂತದಲ್ಲಿ ಆಸ್ತಿಗಳು, ಕುಟುಂಬದ ಆದಾಯ, ವಸತಿ ಪರಿಸ್ಥಿತಿಗಳು ಮತ್ತು ಸೌಕರ್ಯಗಳಿಗೆ ಸಂಬಂಧಿಸಿದ ಡೇಟಾವನ್ನು ಸಂಗ್ರಹಿಸಲಾಗ್ತಾ ಇದೆ. ಎರಡನೇ ಹಂತವಾದ ಜಾತಿ ಗಣತಿಯಲ್ಲಿ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ಇತರ ವೈಯಕ್ತಿಕ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ. 2026ಕ್ಕೆ ಮೊದಲ ಹಂತದಲ್ಲಿ ಗುಡ್ಡಗಾಡು ಪ್ರದೇಶ, ಹಿಮಚ್ಛಾದಿತ ಪ್ರದೇಶ ಅಂದ್ರೆ ಉತ್ತರ ಭಾರತದಲ್ಲಿ ಗಣತಿ ಮಾಡೋಕೆ ಮುಂದಾಗಿದೆ. ಇನ್ನು ಎರಡನೇ ಹಂತದಲ್ಲಿ 2027ರಿಂದ ಬಯಲು ಪ್ರದೇಶದಲ್ಲಿ ಗಣತಿಗೆ ಸೂಚಿಸಿದೆ. ಭಾರತದಲ್ಲಿ ಜನಗಣತಿಯನ್ನ ಪ್ರತಿ 10 ವರ್ಷಗಳಿಗೊಮ್ಮೆ ನಡೆಸಲಾಗುತ್ತೆ. ಇದರ ಉದ್ದೇಶ ಏನಂದ್ರೆ ದೇಶದ ಜನಸಂಖ್ಯೆ, ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿ ಮತ್ತು ಇತರ ಪ್ರಮುಖ ಮಾಹಿತಿಯನ್ನ ಸಂಗ್ರಹಿಸುವುದು. ಇದರಿಂದಾಗಿ ಸರ್ಕಾರ ನೀತಿಗಳನ್ನ ರೂಪಿಸುವಲ್ಲಿ ಮತ್ತು ಯೋಜನೆಯ ಮೀಸಲಾತಿ ನಿರ್ಧರಿಸುವಲ್ಲಿ ಸಹಾಯಕವಾಗಲಿದೆ. 1872ರಲ್ಲಿ ಮೊದಲ ಬಾರಿಗೆ ಜನಗಣತಿಯನ್ನ ಮಾಡಲಾಗಿತ್ತು. ಸ್ವಾತಂತ್ರ್ಯ ಸಿಕ್ಕಿದ ಬಳಿಕ 1951ರಲ್ಲಿ ಮತ್ತು 2011ರಲ್ಲಿ ಕೊನೆಯದಾಗಿ ಜಾತಿ ಗಣತಿ ಮಾಡಲಾಗಿದೆ. 2011ರ ಜನಗಣತಿಯ ಪ್ರಕಾರ ದೇಶದಲ್ಲಿ 121 ಕೋಟಿ ಜನಸಂಖ್ಯೆ ಇತ್ತು. ಲಿಂಗಾನುಪಾತ 1,000 ಪುರುಷರಿಗೆ 940 ಮಹಿಳೆಯರಿದ್ದರು. ಸಾಕ್ಷರತೆ ಪ್ರಮಾಣ 74.4ರಷ್ಟಿತ್ತು. 2021ರಲ್ಲಿ ಜನಗಣತಿ ಮಾಡೋಕೆ ಮಹಾಮಾರಿ ಕೊರೋನಾ ಅಡ್ಡಿಯಾಗಿತ್ತು. ಇದೀಗ 14 ವರ್ಷಗಳ ಬಳಿಕ 2026 ಮತ್ತು 27ರಲ್ಲಿ ಜನಗಣತಿ ಮಾಡೋಕೆ ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಈ ಬಾರಿ ಜಾತಿ ಗಣತಿ ಜೊತೆಗೆ ಜಾತಿವಾರು ಸಮೀಕ್ಷೆಗೆ ಸೂಚಿಸಿದೆ. ಕರ್ನಾಟಕ, ಬಿಹಾರ, ತೆಲಂಗಾಣದಲ್ಲಿ ಜಾತಿವಾರು ಸಮೀಕ್ಷೆ ಕೈಗೊಂಡಿದ್ದಕ್ಕೆ ಕೇಂದ್ರ ಮತ್ತು ರಾಜ್ಯ ಬಿಜೆಪಿಗರು ಭಾರಿ ಟೀಕೆಗಳನ್ನು ಮಾಡಿದ್ರು. ಸಮುದಾಯಗಳನ್ನ ಒಡೆಯುವ ಕೆಲಸ ಮಾಡ್ತಿದ್ದಾರೆ. ಇದು ಜಾತಿಗಳ ನಡುವೆ ಸಂಘರ್ಷ ಉಂಟು ಮಾಡುತ್ತೆ, ಅಸಮಾನತೆ, ತಾರತಮ್ಯಕ್ಕೆ ಎಡೆ ಮಾಡಿಕೊಡುತ್ತೆ ಅಂತೆಲ್ಲ ವಾಗ್ದಾಳಿ ನಡೆಸಿದ್ರು. ಕಾಂಗ್ರೆಸ್ ಸೇರಿದಂತೆ ಹಲವು ಪಕ್ಷಗಳು ಜಾತಿ ಸಮೀಕ್ಷೆಗೆ ಒತ್ತಾಯಿಸ್ತಾನೆ ಬಂದಿದ್ವು. ಇಷ್ಟು ದಿನ ಸುಮ್ಮನಿದ್ದ ಕೇಂದ್ರ ಬಿಜೆಪಿ ಸರ್ಕಾರ ಬಿಹಾರ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ವರಸೇನೆ ಬದಲಾಗಿ ಬಿಟ್ಟಿದೆ. ಜಾತಿ ಗಣತಿಯ ಜನರ ಜಾತಿವಾರು ಗಣತಿಗೂ ಜೈ ಎಂದಿದೆ. 1891ರಲ್ಲಿ ಶುರುವಾಗಿದ್ದ ಜಾತಿ ಗಣತಿ 1931ರವರೆಗೆ ಮುಂದುವರೆದಿತ್ತು. ಆದರೆ 1931ರಲ್ಲೇ ರದ್ದುಗೊಳಿಸಲಾಯಿತು. ಭಾರತದಲ್ಲಿ 1931ರಿಂದ ಇದುವರೆಗೂ ಜಾತಿವಾರು ಸಮೀಕ್ಷೆ ಮಾಡಿಲ್ಲ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಬಿಟ್ಟು ಬೇರೆ ಸಮುದಾಯಗಳ ಜಾತಿ ಗಣತಿನೇ ಮಾಡಿಲ್ಲ. ಇನ್ನು ಈ ಬಾರಿಯ ಗಣತಿಯಲ್ಲಿ 34 ಲಕ್ಷ ಗಣತಿದಾರರು ಮತ್ತು ಮೇಲ್ವಿಚಾರಕರು, 1.34 ಲಕ್ಷ ಸಿಬ್ಬಂದಿ ಜನಗಣತಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬಹುಮುಖ್ಯವಾಗಿ ಡಿಜಿಟಲ್ ರೂಪದಲ್ಲಿ ಗಣತಿ ಮಾಡಲಾಗ್ತಾ ಇದೆ. ಎಲ್ಲ ದಾಖಲಾತಿಗಳನ್ನ ಟ್ಯಾಬ್ ಮೂಲಕ ನಮೂದು ಮಾಡಲಾಗ್ತಾ ಇದ್ದು ಇದರಿಂದ ನಿಖರ ಮಾಹಿತಿ ಲಭ್ಯವಾಗಲಿದೆ. ಕೇಂದ್ರ ಗೃಹ ಸಚಿವಾಲಯ ಅಧೀನದ ಜನಗಣತಿ ಆಯುಕ್ತರು ರಿಜಿಸ್ಟರ್ ಜನರಲ್ ಕಚೇರಿಯಿಂದ ಜಾತಿ ಗಣತಿಯನ್ನ ಕೈಗೊಳ್ಳಲಾಗ್ತಾ ಇದೆ. 2011ರ ಜನಗಣತಿಯ ಫಾರಂನಲ್ಲಿ ಹೆಸರು, ವಿಳಾಸ, ಉದ್ಯೋಗ, ಶಿಕ್ಷಣ ಸೇರಿದಂತೆ 20 ಕಾಲಂಗಳಿದ್ವು. ಇದೀಗ ಜಾತಿ ಕಾಲಂ ಕೂಡ ಸೇರಿಸಲಾಗಿದೆ. ರಾಜ್ಯದಲ್ಲಿನ ಜಾತಿ ಗಣತಿ ಬಗ್ಗೆ ಹೇಳೋದಾದ್ರೆ 2014ರಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ನಿವೃತ್ತ ನ್ಯಾಯಮೂರ್ತಿ ಕಾಂತರಾಜು ನೇತೃತ್ವದ ಆಯೋಗ ರಚಿಸಲಾಗಿತ್ತು. 2015ರ ಏಪ್ರಿಲ್ 11ರಿಂದ ಜಾತಿ ಗಣತಿ ಆರಂಭಿಸಿ 2015ರ ಮೇ 30ರಂದು ಪೂರ್ಣಗೊಂಡಿತ್ತು. 54 ಮಾನದಂಡಗಳನ್ನು ಇಟ್ಕೊಂಡು ಸಮೀಕ್ಷೆ ಮಾಡಲಾಗಿತ್ತು. ಸಮೀಕ್ಷೆಗಾಗಿಯೇ ಕೇಂದ್ರದಿಂದ 7 ಕೋಟಿ, ರಾಜ್ಯದಿಂದ 185.79 ಕೋಟಿ, ಒಟ್ಟು 192.79 ಕೋಟಿ ರಿಲೀಸ್ ಮಾಡಲಾಗಿತ್ತು. ಸಿದ್ದರಾಮಯ್ಯ ಸರ್ಕಾರದ ಅವಧಿ ಮತ್ತು ಆಯೋಗದ ಅವಧಿ ಮುಕ್ತಾಯಗೊಂಡ ಹಿನ್ನೆಲೆ ವರದಿ ಸಲ್ಲಿಕೆಯಾಗಿರಲಿಲ್ಲ. ಬಳಿಕ 2020ರಲ್ಲಿ ಹಿಂದುಳಿದ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ನೇತೃತ್ವದಲ್ಲಿ ಆಯೋಗ ನೇಮಕ ಮಾಡಲಾಗಿತ್ತು. ಇದೀಗ ಮತ್ತೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಂದಿದ್ದು ಜಾತಿ ಗಣತಿಗೆ ರೆಕ್ಕೆ ಸಿಕ್ಕಿತ್ತು. ಜಯಪ್ರಕಾಶ್ ಹೆಗಡೆ ನೇತೃತ್ವದ ಆಯೋಗ ಜಾತಿವಾರು ಸಮೀಕ್ಷೆಯ ವರದಿಯನ್ನ ಸಲ್ಲಿಸಿದೆ.